ನಮಸ್ಕಾರ, ನನ್ನ ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ಚಿಕ್ಕ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ನಾಯಿ ಕಡಿತ ಪ್ರಕರಣಗಳು ಕಡಿಮೆಯಾಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಕಳೆದ ವರ್ಷ 2025ರಲ್ಲಿ ವಿಜಯಪುರ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿದ್ದು, ವಿಜಯಪುರ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಅಂತೇಳಿ ದಾಖಲಾಗಿದ್ವು. ಬೆಂಗಳೂರನ್ನ ಹೊರತುಪಡಿಸಿದರೆ ರಾಜ್ಯದಲ್ಲಿ ಅತಿ ಹೆಚ್ಚು ದಾಖಲಾಗಿದ್ದ ಪ್ರಕರಣದಿಂದಾಗಿ ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಒಂದು ರೀತಿ ಮುಜುಗರ ಆಗುವಂತಹ ಪರಿಸ್ಥಿತಿ ಇತ್ತು. ಆದರೂ ಸಹಿತ ಯಾವುದೇ ರೀತಿ ಕಠಿಣ ಕ್ರಮ ಕೈಗೊಳ್ಳುವ ಪರಿಣಾಮ ಈಗ ಮತ್ತೆ ಆ ಪ್ರಕರಣಗಳು ಮೊಳಕೇರಿಸುವಂಥದ್ದು. 2 ದಿನಗಳಿಂದಷ್ಟೇ ವಿಜಯಪುರದ KSRTC ಕಾಲೋನಿಯಲ್ಲಿ ಬಾಲಕಿಯೊಬ್ಬಳು ಅಂಗಡಿಯಿಂದ ಮನೆಗೆ ಹೋಗ್ತಿರ್ಬೇಕಾದ್ರೆ 3-4 ನಾಯಿಗಳು ದಾಳಿ ಮಾಡಿರುವಂಥದ್ದು, ಅದರ CCTVಗಳು ಸಹಿತ ಈಗ ಎಲ್ಲ ಕಡೆ ವೈರಲ್ ಆಗಿರುವಂಥದ್ದು. ಈ ವಿಚಾರದ ಬಳಿಕ ಮತ್ತೆ ಮಹಾನಗರ ಪಾಲಿಕೆ ವಿರುದ್ಧ ಜಿಲ್ಲೆಯ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ 2025ರಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು ನಾಯಿ ಕಡಿತ ಪ್ರಕರಣಗಳು ದಾಖಲಾದರು. ಅಂದರೆ ಸುಮಾರು 27,900ಕ್ಕೂ ಅಧಿಕ ಪ್ರಕರಣಗಳು ವಿಜಯಪುರ ಜಿಲ್ಲೆಯಲ್ಲಿ ದಾಖಲಾಗಿರುತ್ತದೆ. ಇದು ಕೇವಲ ವಿಜಯಪುರ ಜಿಲ್ಲೆಯ ಆಸ್ಪತ್ರೆಗಳಿಗೆ ಮತ್ತು ಜಿಲ್ಲಾಡಳಿತ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಭೇಟಿ ನೀಡಿದ್ದಂತಹ ರೋಗಿಗಳ ಸಂಖ್ಯೆ. ಇದನ್ನು ಹೊರತುಪಡಿಸಿ ಯಾರಾದರೂ ವಿಜಯಪುರ ಜಿಲ್ಲೆ ಬಿಟ್ಟು ಬೇರೆ ಬೇರೆ ಪಕ್ಕದ ಬಾಗಲಕೋಟೆ, ಯಾದಗಿರಿ, ಸೋಲಾಪುರ ಈ ರೀತಿ ಆಸ್ಪತ್ರೆಗಳಿಗೆ ಹೋಗಿ ತೋರಿಸಿದ್ರೆ ಅದು ಇದರ ಲೆಕ್ಕಕ್ಕೆ ಬರಲ್ಲ. ಸರ್ಕಾರದ ಲೆಕ್ಕದಲ್ಲಿ ಅಧಿಕೃತವಾಗಿ 27,900ಕ್ಕೂ ಅಧಿಕ ಪ್ರಕರಣಗಳು ಇರೋದರಿಂದಾಗಿ ಒಂದು ರೀತಿಯ ಅವಮಾನ ಜಿಲ್ಲಾಡಳಿತಕ್ಕೆ ಆಗಿರುವಂಥದ್ದು. ಯಾಕಂದರೆ ಇಷ್ಟೊಂದು ಪ್ರಕರಣಗಳು ನಡೆದರೂ ಸಹಿತ ಕ್ರಮ ಕೈಗೊಳ್ಳೋಕ್ಕೆ ವಿಫಲವಾಗಿದೆ ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ ಅಂತ ಹೇಳಿ. ಅದಾದ ಬಳಿಕ ಇನ್ನೇನು ಈ ವರ್ಷ ಆದರೂ ಆ ರೀತಿ ಪ್ರಕರಣಗಳು ನಡೆಯಲ್ಲ, ಎಚ್ಚರಿಕೆಯಿಂದ ವಹಿಸಿದ್ದಾರೆ ಅಂತೇಳಿ ಅಂದ್ಕೊಂಡ್ರು ಸಹಿತ ಈ ವರ್ಷವೂ ಮತ್ತೆ ಅದೇ ರೀತಿ ಪ್ರಕರಣಗಳು ನಡೀತಾ ಇರೋದ್ರಿಂದ ಜನರಲ್ಲಿ ಒಂದು ಆತಂಕ ಇದೆ. ಏನಾದರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕ್ರಮ ಕೈಗೊಂಡಾರಾ ಇಲ್ವಾ ಅಂತೇಳಿ. ಯಾಕಂದರೆ ಈಗ 2 ದಿನಗಳ ಹಿಂದಷ್ಟೇ KSRTC ಕಾಲೋನಿಯಲ್ಲಿ ಪ್ರಕರಣ ನಡೆದ ಬಳಿಕ ಕಳೆದ ನವೆಂಬರ್ 6ರಂದು ಸಹಿತ ಇದೇ ಏರಿಯಾದಲ್ಲಿ ಒಂದು ಪ್ರಕರಣ ನಡೆಯಿತು. ಅವಾಗ ಒಂದು ಮಗುಗೆ ಬಹಳಷ್ಟು ಗಾಯಗಳಾಗಿದ್ದವು. ಅದಾದ ಬಳಿಕ ಅಲ್ಲಿನ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಮತ್ತು ಸದಸ್ಯರು ನಾಯಿಗಳ ಸ್ಥಳಾಂತರವನ್ನು ಮಾಡಿದ್ರು. ಆದರೆ ಮತ್ತೆ ಅಲ್ಲಿ ನಾಯಿಗಳು ಈ ರೀತಿ ಬಂದು ಅಟ್ಯಾಕ್ ಮಾಡಿದ್ದು ಹೇಗೆ ಅಂತೇಳಿ, ಅಥವಾ ಯಾರಾದರೂ ನಾಯಿಗಳನ್ನು ತಂದು ಬಿಡ್ತಾ ಇದ್ದಾರಾ, ಅಥವಾ ಇವರೇ ನಿರ್ಲಕ್ಷ್ಯ ಮಾಡಿ ತಗೊಂಡು ಹೋಗಿ ಮತ್ತೆ ತಂದು ಬಿಡ್ತಾ ಇದ್ದಾರಾ, ಈ ರೀತಿಯ ಅನುಮಾನಗಳು ಜನರಲ್ಲಿ ಕಾಡ್ತಾ ಇರುವಂಥದ್ದು. ವಿಜಯಪುರ ಮಹಾನಗರ ಪಾಲಿಕೆ ನಾಯಿಗಳನ್ನು ಸ್ಥಳಾಂತರ ಮಾಡೋ ವಿಚಾರದಲ್ಲಿ ಅವರಿಗೆ ಸ್ವಾತಂತ್ರ್ಯ ಎಷ್ಟು ಇದೆಯೋ ಅಷ್ಟೇ ಕಾನೂನಿನ ಅವ್ರಿಗೆ ಅಂಕುಶ ಸಹಿತ ಇರುವಂಥದ್ದು. ಇದು ಒಂದು ರೀತಿ ತೊಡಕು ಅವರಿಗೆ ಕಾಡ್ತಾ ಇರುವಂಥದ್ದು. ಯಾಕಂದರೆ ಪ್ರಾಣಿ ಎನಿಮಲ್ಸ್ ಲವರ್ಸ್ ಅಂತ ಇರ್ತಾರೆ, ಅವರು ಇದಕ್ಕೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದರೆ ನಾಯಿಗಳನ್ನು ಆ ರೀತಿ ಎಲ್ಲ ಹಿಂಸೆ ಮಾಡಬಾರ್ದು ಅಂಥೇಳಿ ಅವ್ರಿಗೆ ಜನರು ಪ್ರಶ್ನೆ ಮಾಡ್ತಿರುವಂಥದ್ದು. ನಾಯಿಗಳಿಗೆ ಜನರು ಹಿಂಸೆ ಮಾಡ್ತಾ ಇಲ್ಲ, ಜನರಿಗೆ ನಾಯಿಗಳು ಹಿಂಸೆ ಮಾಡುವಂತಹ ಪರಿಸ್ಥಿತಿ ಈ ಭಾಗದಲ್ಲಿ ಉಂಟಾಗಿರುವಂಥದ್ದು. ಒಂದು ಸಾರಿ ಬಂದು ನೋಡಿ ಅಂತೇಳಿ, ಅಂದರೆ ಮಕ್ಕಳಿಗೆ ಕಚ್ಚಿದಾಗ ಆಗುವ ಪರಿಣಾಮಗಳ ಬಗ್ಗೆ ಒಂದು ಸಾರಿ ಬಂದು ನೋಡಿ ಅಂತೇಳಿ ಅವ್ರು ಆಗ್ರಹ ಮಾಡ್ತಾ ಇದ್ದಾರೆ. ಆ ರೀತಿಯ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಯಾವುದೇ ರೀತಿ ಪ್ರಾಣಿಗಳ ಮೇಲೆ ಹಿಂಸೆ ಆಗಬಾರ್ದು ಅನ್ನೋದಿದೆ. ಜನರು ಸಹಿತ ಅದಕ್ಕೆ ಒಪ್ತಾರೆ, ಯಾವುದೇ ರೀತಿ ಹಿಂಸೆ ಮಾಡ್ತಾ ಇಲ್ಲ. ಆದರೆ ಹಿಂಸೆ ಮಾಡುವಂತಹ ನಾಯಿಗಳು ಇದ್ದು ಅಂದರೆ ಅವುಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಜನರು ಸಹಿತ ಹೇಳ್ತಾ ಇರೋದು. ಹಾಗಾಗಿ ಮಹಾನಗರ ಪಾಲಿಕೆಗೆ ಒಂದು ರೀತಿಯಿಂದ ಸಂಕಷ್ಟ. ಒಂದು ಕಡೆ ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಜನರಿಗೆ ಕನ್ವಿನ್ಸ್ ಮಾಡೋದಕ್ಕೆ ನಾಯಿಗಳನ್ನು ಸ್ಥಳಾಂತರ ಮಾಡೋಕ್ಕೆ ಒಂದು ವ್ಯವಸ್ಥೆ ಆದರೆ, ಈ ಪ್ರಾಣಿಗಳ ಪ್ರಿಯರು ಅಂತ ಅಂದ್ಕೊಂಡವರು ಅವ್ರಿಗೆ ಕಿರಿಕಿರಿ ಮಾಡ್ತಾ ಇರೋದ್ರಿಂದ ಅದೊಂದು ರೀತಿ ಸಮಸ್ಯೆ ಉಂಟಾಗ್ತಿರೋದು. ಒಟ್ಟಿನಲ್ಲಿ ನಾಯಿಗಳ ವಿಚಾರದಲ್ಲೇ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಗೆ ಒಂದು ರೀತಿಯಿಂದ ಕನ್ಫ್ಯೂಷನಲ್ಲಿ ಇರುವಂತಹ ಪರಿಸ್ಥಿತಿ ಇರುವಂಥದ್ದು. ಯಾಕಂದರೆ ಈ ಕಡೆ ಜನರ ಸಮಸ್ಯೆಯನ್ನು ನೋಡಬೇಕಾ ಅಥವಾ ಈಗ ಪ್ರಾಣಿ ಪ್ರಿಯರ ಆಕ್ರೋಶ ನೋಡ್ಬೇಕಾ ಅಂತೇಳಿ ಅವರು ಸಹಿತ ನಾವು ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ತೇವೆ, ಕೋರ್ಟಿಗೆ ಹೋಗ್ತೇವೆ, ಈ ರೀತಿ ಆಕ್ರೋಶಗಳನ್ನು ಯಾರು ಅಧಿಕಾರಿಗಳ ವಿರುದ್ಧ ಅಥವಾ ನಾಯಿಗಳನ್ನು ಸ್ಥಳಾಂತರ ಮಾಡೋರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದ್ರಿಂದ ಅವ್ರಿಗೆ ಒಂದು ರೀತಿಯ ಸಮಸ್ಯೆ ಆಗ್ತಾ ಇದೆ. ಸೊ ಈ ಕಡೆನೂ ನೋಡಿದ್ರೆ ಸಮಸ್ಯೆ, ಆ ಕಡೆ ನೋಡಿದ್ರೆ ಸಮಸ್ಯೆ, ಈ ರೀತಿಯ ಸಮಸ್ಯೆ ಜಿಲ್ಲೆಯಲ್ಲಿ ಆಗ್ತಿರುತ್ತದೆ. ಆದರೂ ಸಹಿತ ಅಧಿಕಾರಿಗಳು ABC ಅಂದರೆ ಅನಿಮಲ್ ಬರ್ತ್ ಕಂಟ್ರೋಲ್ ಮೂಲಕ ಅದನ್ನು ನಿಯಂತ್ರಣಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದ್ದು ಹೇಳ್ತಿದ್ದಾರೆ. ಅದನ್ನು ನಿರೀಕ್ಷಿತ ಮಟ್ಟದಲ್ಲಿ ಆಗಿಲ್ಲ. ಇನ್ನು ಸುಧಾಮೂರ್ತಿಯವರು ವಿಜಯಪುರ ಜಿಲ್ಲೆಯನ್ನು ನೋಡಲ್ ಜಿಲ್ಲೆಯನ್ನಾಗಿ ಆಯ್ಕೆ ಮಾಡ್ಕೊಂಡು ಬಳಿಕ ವಿಜಯಪುರದಲ್ಲಿ ನಾಯಿ ಸ್ಥಳಾಂತರಕ್ಕೆ ಒಂದು ಸೆಂಟರನ್ನು ಆರಂಭ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದು ಫೈನಲ್ ಸ್ಟೇಜಿಗೆ ಬಂದಿದೆ, ಆದರೆ ಇನ್ನೂ ಕಾರ್ಯಾರಂಭ ಮಾಡಿಲ್ಲ. ಹಾಗಾಗಿ ಆದಷ್ಟು ಬೇಗ ಅದನ್ನು ಮಾಡಬೇಕು ಅಂತೇಳಿ ಜನರು ಆಗ್ರಹ ಮಾಡಿದ್ದಾರೆ. ಒಟ್ಟಾರೆ ವಿಜಯಪುರ ಜಿಲ್ಲೆಯಲ್ಲಿ ನಾಯಿ ಕಡಿತ ಪ್ರಕರಣಗಳ ಮತ್ತೆ ಈ ವರ್ಷ ಮೊಳಕರಿಸದಿಲ್ಲ ಅನ್ನೋದು ಜನರ ಆಗ್ರಹವಾಗಿರುತ್ತದೆ. ಮತ್ತು ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಅದಕ್ಕೆ ತಕ್ಕಂಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಜನ ಮನವಿ ಮಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.